मैं सतीश नल्ली कमलापुर तालुका का अध्यक्ष ठगी पीड़ित जमाकर्ता संगठन के आज गुलबर्गा जिला में पत्रिका भवन में पत्रिका गोष्ठी के लिए आए सो है। ये इसलिए आए कि पीएसएल कंपनी और उसके साथ समृद्धि जीवन, गरिमा ऐसे बहुत सारी कंपनियां जो ग्राहकों से पैसा लेकर आज तक रिटर्न नहीं दे पाया है। इसके लिए हम लोग ठगी पीड़ित जमाकर्ता संगठन के तरफ से एक होराट करते हुए इस गुलबर्गा जिला और राज्याद्यंत ये ठगी पीड़ित जमाकर्ता क्या है, ये सितंबर 1 तारीख को अनिर्दिष्ट धरनी सत्याग्रह है। इसलिए जिला से और तालुका से हम लोग क्या है, जब तक ग्राहक का पैसा वापस नहीं आता तब तक हम लोग सभी वो सत्याग्रह में बैठने के लिए पत्रिका गोष्ठी के लिए आज आए हैं। इसलिए जो पीएसएल इंडिया लिमिटेड बोल के जो कंपनी था, एक कस्टमर के पास पैसा ऐसे ही टोटल कर्नाटका छोड़ के ऑल ओवर इंडिया में जो ग्राहकों से पैसा लेके डबल देने के आमिष करके आज तक पैसा नहीं दे पाया। जो सुप्रीम कोर्ट का आदेश आने के बावजूद भी अभी तक कस्टमर को पैसा वापस नहीं दे पाया है। इसलिए हम ये सत्याग्रह करके और जो हमारे सरकार ने जो हमारा कंपनी का जो पैसा और आस्ती जो मुठगोल डाल के बैठा है, अभी तक कस्टमर को रिटर्न पैसा नहीं दिया। इसके वजह से हम लोग आज ये पत्रिका भवन में पत्रिका गोष्ठी करके और 1 तारीख से जो सत्याग्रह कर रहे हैं उसके लिए जमा हो गए। और इस मुखांतर हम सबको बोलना चाहते हैं, हर एक कस्टमर और एजेंट 1 तारीख से जो है वो जो सत्याग्रह में जिला कचहरी में आके वो इसमें भाग होना बोल के हम विनंती कर लेते हैं। मेरा नाम सतीश नल्ली, कमलापुर तालुका अध्यक्ष ठगी पीड़ित। ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡಿರುವ ಉದ್ದೇಶ ठगी पीड़ित ಸಂಘಟನೆ ಜಮಾಕರ್ತ ಪರಿವಾರ ಕಲಬುರಗಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕಾ ಪದಾಧಿಕಾರಿಗಳ ವತಿಯಿಂದ ಇವತ್ತು ನಾವು ಸುಮಾರು ವರ್ಷಗಳ ಹಿಂದಗಡೆ ಪಬ್ಲಿಕ್ ಲಿಮಿಟೆಡ್ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಕಡುಬಡವರು, ಕೂಲಿ ಕಾರ್ಮಿಕರು, ರೈತರು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನು ಸುಮಾರು ವರ್ಷಗಳಿಂದ ಕಂಪನಿಗಳು ಕೊಡುತ್ತಾ ಬಂದು 2014 ಮತ್ತು 15ನೇ ಸಾಲಿನಲ್ಲಿ ಸರ್ಕಾರ ಆ ಕಂಪನಿಗಳನ್ನು ಬಂದ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಲೋಧಾ ಮತ್ತು ಸೆಬಿ ಒಂದು ಕಮಿಟಿ ಮಾಡಿತ್ತು। ಆ ಕಮಿಟಿ ಮಾಡ್ಯಾನಪ್ಪ ಅಂದ್ರೆ ಪ್ರತಿ ಗ್ರಾಹಕರಿಗೆ ಹಣ ಮರುಪಾವತಿ ಮಾಡಬೇಕಂತ ಆದೇಶ ಆಗಿದ್ದರೂ ಕೂಡ ಸುಮಾರು 10 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಯಾವ ಕಂಪನಿಗಳಿಂದ ವಂಚನೆಗೆ ಒಳಪಟ್ಟ ಗ್ರಾಹಕರಿಗೆ ಇಲ್ಲಿವರೆಗೂ ಹಣ ಬಂದಿಲ್ಲ। ಅದರ ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ठगी पीड़ित ಸಂಘಟನೆ ಜಮಾಕರ್ತ ಪರಿವಾರದ ವತಿಯಿಂದ ಇವತ್ತಿನ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾನು ವಿಜಯ್ ಕುಮಾರ್ ಶೆಟ್ಟಿ ಅಂತಕ್ಕಂಥವರು ಪೀಎಸ್ಎಲ್ ಇಂಡಿಯಾ ಲಿಮಿಟೆಡ್ ಕಂಪನಿ, ಸಮೃದ್ಧಿ ಜೀವನ್, ಗರಿಮಾ, ಅಗ್ರೋಟೆಕ್, ಅಗ್ರಿಗೋಲ್ಡ್, ಈ ಸ್ಟೋರ್ ಇಂಡಿಯಾ, ಸಮೃದ್ಧಿ ಜೀವನ್ ಇಂಥ ಇನ್ನೂ ಹಲವಾರು ಕಂಪನಿಗಳಲ್ಲೇನಪ್ಪ ಹೂಡಿಕೆ ಮಾಡಿರ್ತಕ್ಕಂಥ ಜನರ ಇವತ್ತು ಇಂಥ ಒಂದು ದುಸ್ಥಿತಿಯಲ್ಲಿ ಬಂದಿದೆ। ಅವರು ಉಳಿತಾಯ ಮಾಡಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಅವ್ರ ಮುಂದಿನ ಮಕ್ಕಳ ಒಂದು ಮದುವೆಗಾಗಿ ಅಥವಾ ಅವರ ಮಕ್ಕಳ ಎಜುಕೇಷನ್ಗಾಗಿ ಏನಪ್ಪ ಅಂದ್ರೆ ಹಣ ಹೂಡಿಕೆ ಮಾಡಿದರು। ಆದರೆ ಕಂಪನಿಗಳನ್ನು ಬಂದ್ ಮಾಡಿದ ತಕ್ಷಣ ಆ ಕಂಪನಿಗಳಲ್ಲಿರ್ತಕ್ಕಂಥ ಮಾಲೀಕತ್ವವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟುವುದರ ಮುಖಾಂತರ ಅದರ ಆಸ್ತಿಯನ್ನೇನಪ್ಪ ಅಂದ್ರೆ ಇವತ್ತು ಭಾರತ ದೇಶದಾದ್ಯಂತ ಸುಮಾರು 3 ಲಕ್ಷ ಕಂಪನಿಗಳನ್ನೇನಪ್ಪ ಅಂದ್ರೆ ಬಂದ್ ಮಾಡಿದೆ ಸರ್ಕಾರ। ಅದರ ಜೊತೆಗೆ ಆ ಕಂಪನಿಯ ಖಾತೆಯಲ್ಲಿರ್ತಕ್ಕಂಥ ಹಣ 5,40,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಇವತ್ತು ಮುಟ್ಟುಗೋಲು ಹಾಕೊಂಡಿದ್ರು ಕೂಡ ಇದು ಮರುಪಾವತಿ ಆಗ್ತಾ ಇಲ್ಲ। ಅದರ ನಿಮಿತ್ತವಾಗಿ ಏನಪ್ಪ ಅಂದ್ರೆ ठगी पीड़ित ಜಮಾಕರ್ತ ಪರಿವಾರ ಸಂಘಟನೆ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾಗಿರ್ತಕ್ಕಂಥ ಮದನ್ ಲಾಲ್ ಆಜಾದ್ ಅವರು ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಸಾಹೇಬ್ ಬುಗಡೆ ಅವರು ಏನಪ್ಪ ಅಂದ್ರೆ ಇಡೀ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರದಾದ್ಯಂತ ಮತ್ತು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಇವತ್ತೇನಪ್ಪ ಅಂದ್ರೆ ಕಡುಬಡವರಿಗೆ ಖಾಸಗಿ ಕಂಪನಿಯಲ್ಲಿ ಏನಪ್ಪ ದುಡ್ಡು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕೆಂಬ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಸತತವಾಗಿ ಹೋರಾಟ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರ ಕಂದಾಯ ಇಲಾಖೆಯಿಂದ ಆರ್ಡರ್ ಮಾಡಿಸಿ ಪ್ರತಿಯೊಂದು DC ಆಫೀಸ್ನಲ್ಲೇನಪ್ಪ DC ಅವರಿಂದ ಪ್ರತಿ ತಹಸೀಲ್ ಆಫೀಸ್ನಲ್ಲಿ ಏನಪ್ಪ ಅಂದ್ರೆ ಇವತ್ತು ಕೌಂಟರ್ಗಳನ್ನು ಓಪನ್ ಮಾಡುವುದರ ಮುಖಾಂತರ ಕ್ಲೇಮ್ ಅರ್ಜಿಗಳನ್ನು ಏನಪ್ಪ ಅಂದ್ರೆ ಬರ್ಡ್ಸ್ ಆ್ಯಕ್ಟ್ ಏನಪ್ಪ ಅಂದ್ರೆ ಅಧೀನದಲ್ಲಿ ಏನಪ್ಪ ಅಂದ್ರೆ ಅರ್ಜಿ ಕ್ಲೇಮ್ಗಳನ್ನು ಸಲ್ಲಿಸ್ತಾ ಇದ್ದಾರೆ। ಸಲ್ಲಿಸಿದ್ರು ಕೂಡ ಏನಪ್ಪ ಅಂದ್ರೆ ಇಲ್ಲಿವರೆಗೂ 6 ತಿಂಗಳಾದರೂ ಆ ಬರ್ಡ್ಸ್ ಆ್ಯಕ್ಟ್ ಕಾಯ್ದೆ ಏನು ಹೇಳ್ತದೆ ಅಂದ್ರೆ ಸುಮಾರು 180 ದಿವಸಗಳ ಅಡಿಯೊಳಗೆ ಏನಪ್ಪ ಅಂದ್ರೆ ಮರುಪಾವತಿ ಮಾಡಬೇಕು 3 ಪಟ್ಟು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆ ಕಾಯ್ದೆ ಒಂದು ನಿಯಮ ಇದೆ। ಆದರೂ ಕೂಡ ಇಲ್ಲಿವರೆಗೆ ಸರ್ಕಾರ ಇವತ್ತು ಮರುಪಾವತಿ ಆಗ್ತಾ ಇಲ್ಲ। ಅದಕ್ಕಾಗಿ ಇದನ್ನು ಖಂಡಿಸಿ
ಏನಪ್ಪ ಅಂದ್ರೆ ಸರ್ಕಾರದ ಇವತ್ತು ನೀತಿಯನ್ನು ಖಂಡಿಸೇನಪ್ಪ ಅಂದ್ರೆ ಕಡು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಏನಪ್ಪ ಇವತ್ತು ಇಂಥ ಒಂದು ದುಸ್ಥಿತಿಗೆ ತಂದಿದೆ ಅಂದ್ರೆ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಮುತುವರ್ಜಿ ವಹಿಸಿ ಆ ಕಂಪನಿಗಳಲ್ಲಿರ್ತಕ್ಕಂಥ ಸ್ಥಿರಾಸ್ತಿ ಏನಪ್ಪ ಅಂದ್ರೆ ತಾವು ಮುಟ್ಟುಗೋಲು ಹಾಕೊಂಡಿರಿ. ಆ ಆಸ್ತಿಗಳನ್ನು ಹರಾಜು ಮಾಡುವುದರ ಮುಖಾಂತರ ಕಡು ಬಡವರಿಗೆ ಏನಪ್ಪ ಅಂದ್ರೆ ನೀವು ಇವತ್ತು ಮರುಪಾವತಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಇಷ್ಟೊಂದು ಡಿಲೇ ಆಗ್ತಾ ಇರುವುದರಿಂದ ಇದನ್ನು ಖಂಡಿಸೇನಪ್ಪ ಅಂದ್ರೆ ಇವತ್ತು ಇಡೀ ರಾಷ್ಟ್ರದಾದ್ಯಂತ ಮುಂಬರುವ ಸೆಪ್ಟೆಂಬರ್ 1ನೇ ತಾರೀಕು ಏನಪ್ಪ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಏನಪ್ಪ ಅಂದ್ರೆ ಮತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಬೃಹತ್ ಸತ್ಯಾಗ್ರಹ ಏನಪ್ಪ ಅಂದ್ರೆ ಹಮ್ಮಿಕೊಳ್ಳಲಾಗಿದೆ. ಅನಿರ್ದಿಷ್ಟ ಸತ್ಯಾಗ್ರಹ ಏನಪ್ಪ ಅಂದ್ರೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಇದರಲ್ಲಿ ಗ್ರಾಹಕರು, ಏಜೆಂಟ್ರುಗಳು ಏನಪ್ಪ ಅಂದ್ರೆ ಇಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಜನರು ಇವತ್ತೇನಪ್ಪ ಅಂದ್ರೆ ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅದ್ರ ಜೊತೆಗೆ ಎಷ್ಟೋ ಜನ ವಲಸೆ ಹೋಗಿದ್ದಾರೆ. ಎಷ್ಟೋ ಜನ ಹೂಡಿಕೆದಾರ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ಜನರಿಗೆ ನ್ಯಾಯ ಸಿಗಬೇಕಾದ್ರೆ ಸರ್ಕಾರ ಮುತುವರ್ಜಿ ವಹಿಸೇನಪ್ಪ ಆಸ್ತಿಗಳನ್ನು ತಮ್ಮ ವಶದಲ್ಲಿದೆ, ಅದನ್ನೇನಪ್ಪ ಹರಾಜು ಮಾಡಿ ಜನರಿಗೆ ಏನಪ್ಪ ಅಂದ್ರೆ ಮರುಪಾವತಿ ಮಾಡ್ಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ನನ್ನ ಹೆಸರು ವಿಜಯ್ ಕುಮಾರ್ ಏನಂತೇಳಿ ತಗಿಪಿಡಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ.